ರೋಟರಿ ಕ್ಲಬ್ ಬೀದರ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಬೀದರ ಜಿಲ್ಲೆಯ ಸಂಗೊಳ್ಗಿ ಗ್ರಾಮದ ನೈಟಿಂಗೇಲ್ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಬೀದರ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಳಿ ಅವರು ಈ ಶಿಬಿರಕ್ಕೆ ಚಾಲನೆ ನೀಡಿದರು. ಒಂದು ರೀತಿಯಲ್ಲಿ ಸಂಗೊಳ್ಗಿ ಗ್ರಾಮದ ನೈಟಿಂಗೇಲ್ ಪಬ್ಲಿಕ್ ಶಾಲೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಮಾರ್ಪಾಡಾಗಿತ್ತು ಅಂದರೆ ತಪ್ಪಾಗಲಿಕ್ಕಿಲ್ಲ ಎನ್ನುವ ಅಭಿಪ್ರಾಯ ಎಲ್ಲರಲ್ಲಿ ಮೂಡಿ ಬಂದಿರುವುದಂತೂ ನಿಜ. ಯಾಕೆಂದರೆ ಬೀದರ್ನ ಸುಪ್ರಸಿದ್ಧ ನುರಿತ ತಜ್ಞ ವೈದ್ಯರು ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಭಾಗಿಯಾಗಿ ಎಲ್ಲರ ಆರೋಗ್ಯ ತಪಾಸಣೆ ಮಾಡಿದ್ದು ಆರೋಗ್ಯ ಶಿಬಿರ ಯಶಸ್ವಿಯಾಗಿದೆ ಅಂತಲೇ ಹೇಳಬಹುದಾಗಿದೆ. ರೋಟರಿ ಕ್ಲಬ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಒಂದು ಕಾರ್ಯಕ್ಕೆ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳಿ ಅವರು ಮಾತನಾಡಿ ಶ್ಲಾಘನೀಯವನ್ನು ವ್ಯಕ್ತಪಡಿಸಿದರು. ಈ ಕುರಿತಾಗಿ ರೋಟರಿ ಕ್ಲಬ್ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿ ಅವರು ಮಾತನಾಡಿ, ನಾಡಿನ ಕೆಲವು ಜನಪರ ಮತ್ತು ಜೀವಪರ ಸಂಸ್ಥೆಗಳಲ್ಲಿ ರೋಟರಿ ಸಂಸ್ಥೆಯೂ ಕೂಡ ಒಂದಾಗಿದೆ. ಸೇವೆಯ ಮೊದಲ ಮತ್ತು ಕೊನೆಯ ಧ್ಯೇಯವಾಗಿಟ್ಟುಕೊಂಡು ಜಗತ್ತಿನ ಅತಿ ದೊಡ್ಡ ಸಾಮಾಜಿಕ ಕಳಕಳಿಯ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ರೋಟರಿ ಸಂಸ್ಥೆಯು ಬೀದರ್ನಲ್ಲಿ ಸುಮಾರು 52 ವರ್ಷಗಳಿಂದ ತನ್ನದೇ ಆದ ರೀತಿಯಲ್ಲಿ ಕಾರ್ಯ ಮಾಡುತ್ತಾ ಬಂದಿದ್ದು, ವಿಶೇಷವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ರಕ್ತದಾನ ಶಿಬಿರ, ಮಹಿಳಾ ಸಬಲೀಕರಣ, ಪರಿಸರ ಸಂರಕ್ಷಣೆ, ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯ ನಿರ್ಮಾಣ, ಪುಸ್ತಕ, ಬಟ್ಟೆ ವಿತರಣೆ, ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ, ಕಂಪ್ಯೂಟರ್ ವಿತರಣೆ, ಆದರ್ಶ ಶಿಕ್ಷಕರಿಗೆ ರಾಷ್ಟ್ರ ನಿರ್ಮಾಣ ಶಿಕ್ಷಕ ಪ್ರಶಸ್ತಿ ಪ್ರದಾನ, ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಧನ ಸಹಾಯ, ಹೊಲಿಗೆ ಯಂತ್ರ ಮತ್ತು ಸೈಕಲ್ ವಿತರಣೆ ಇತ್ಯಾದಿ ಹೀಗೆ ಹಲವಾರು ಸಮಾಜಮುಖಿ ಕಾರ್ಯ ಮಾಡುತ್ತಾ ಬಂದಿದ್ದು, ಇವತ್ತಿನ ದಿವಸ ಬೀದರ ತಾಲೂಕಿನ ಸಂಗೊಳ್ಗಿ ಗ್ರಾಮದ ನೈಟಿಂಗೇಲ್ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿದೆ. ಈಗಾಗಲೇ 500ಕ್ಕೂ ಅಧಿಕ ಜನರು ಉಚಿತ ಆರೋಗ್ಯ ತಪಾಸಣೆಗಾಗಿ ತಮ್ಮ ಹೆಸರು ನೋಂದಾಯಿಸಿದ್ದು, ಬಹುತೇಕರು ಇದರ ಲಾಭ ಪಡೆಯುತ್ತಿರುವುದು ನೋಡಿ ಖುಷಿಯಾಗ್ತಾ ಇದೆ ಎಂದು ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿ ಅವರು ಮಾತನಾಡಿ ತಿಳಿಸಿದರು. ಈ ವೇಳೆ ಜಿಲ್ಲೆಯ ಸುಪ್ರಸಿದ್ಧ ಖ್ಯಾತ ವೈದ್ಯರುಗಳಾದ ಡಾ ನಿತಿನ್ ಗುದ್ಗೆ, ಡಾ ಸುಭಾಷ್ ಕರ್ಪೂರ್, ಡಾ ರಾಜಶೇಖರ್ ಪಾಟೀಲ್, ಡಾ ವಿ ನಾಗರಾಜ್, ಡಾ ರಾಜಶೇಖರ್ ಸೇಡಂಕರ್, ಡಾ ನಾಗನಾಥ್ ಹುಲಸುರೆ, ಡಾ ಮಹೇಶ್ ಚನ್ಶೆಟ್ಟಿ, ಡಾ ಉದಯ್ ಹಿಂದ, ಡಾ ಮಲ್ಲಿಕಾರ್ಜುನ ಸ್ವಾಮಿ, ಡಾ ವಸಂತ್ ಪಾಟೀಲ್, ಡಾ ಮಹೇಶ್ವರಿ ಸಜ್ಜನ್ ಶೆಟ್ಟಿ, ಡಾ ಶೈಲಜಾ ಚನ್ಶೆಟ್ಟಿ, ಡಾ ಪ್ರಿಯಾಂಕಾ ಚನ್ಶೆಟ್ಟಿ, ಡಾ ಪ್ರಶಾಂತ್ ಪಾಟೀಲ್, ಡಾ ಶಿವಕುಮಾರ್ ಪಾಟೀಲ್, ಡಾ ಬಸವಪ್ರಸಾದ್ ಪಾಟೀಲ್, ಡಾ ಅಕ್ಷಯ್ ಜಗತಾಪ್ ಸೇರಿದಂತೆ ಅನೇಕ ಕಿರಿಯ ಹಿರಿಯ ವೈದ್ಯರು, ಹೃದಯ ಸಂಬಂಧ ಕಾಯಿಲೆ ಸೇರಿದಂತೆ ಕಣ್ಣು, ಕಿವಿ, ಮೂಗು, ಗಂಟಲು, ಎಲುಬು, ಚರ್ಮ, ಹಲ್ಲು, ಕಣ್ಣಿನ ಶಸ್ತ್ರಚಿಕಿತ್ಸೆ, ಮಹಿಳೆ ಮತ್ತು ಮಕ್ಕಳ ವೈದ್ಯರು ಸೇರಿದಂತೆ ಅನೇಕ ಹಿರಿಯ ವೈದ್ಯರುಗಳು ಭಾಗವಹಿಸಿ ಫಲಾನುಭವಿಗಳ ಆರೋಗ್ಯ ತಪಾಸಣೆ ಮಾಡಿದರು. ಉಚಿತವಾಗಿ ಇಸಿಜಿ, 2D, ಬಿಪಿ, ಶುಗರ್, ರಕ್ತ ಪರೀಕ್ಷೆ ಇತ್ಯಾದಿ ಜೊತೆಗೆ ಔಷಧಿಗಳನ್ನು ಕೂಡ ಉಚಿತವಾಗಿ ನೀಡಿದರು. ಈ ಸಂದರ್ಭದಲ್ಲಿ ಹಾವ್ಶೆಟ್ಟಿ ಪಾಟೀಲ್, ಕೃಪಾ ಸಿಂಧು ಪಾಟೀಲ್ ಕಾರ್ಯದರ್ಶಿ ರೋಟರಿ ಕ್ಲಬ್ ಬೀದರ್, ಅನಿಲ್ ಕುಮಾರ್ ಮಸೂದಿ ಖಜಾಂಚಿ ರೋಟರಿ ಕ್ಲಬ್ ಬೀದರ್, ಚಂದ್ರಶೇಖರ್ ಚನ್ಶೆಟ್ಟಿ, ವೀರಶೆಟ್ಟಿ ಚನ್ಶೆಟ್ಟಿ, ಸುಧಾಕರ್ ಬಾಲ್ಕೆ ಅವರು ಸೇರಿದಂತೆ ಸಂಗೊಳ್ಗಿ ಗ್ರಾಮದ ಹಿರಿಯರು, ಗಣ್ಯರು, ಮಹಿಳೆಯರು, ಮಕ್ಕಳ ಜೊತೆಗೆ ರೋಟರಿ ಕ್ಲಬ್ ಬೀದರ್ನ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಜನತೆ ವತಿಯಿಂದ ತುಂಬ ಹೃದಯ ಸ್ವಾಗತ, ಅಭಿನಂದನೆ. ಯಾರ ಹೆಸರು ತೊಳಾದನೆ ಎಲ್ಲರೂ ಪರಿಚಯ ತೋರಿದ್ರಿ, ಎಲ್ಲರೂ ಮಾನ್ ವ್ಯಕ್ತಿಗಳು. ಯಾಕಂದ್ರೆ ತಮ್ಮ ಒಂದು 2-3 ತಾಸು ಸಮಯ ತಾವು ಜನರಿಗೋಸ್ಕರ, ಎಲ್ಲ ಸಮಾಜದ ಜನರಿಗೋಸ್ಕರ ತಾವೇನು ಸಮಯ ಕೊಟ್ಟಿರೋದು ಭಾಳ. ಈಗ ಸುತ್ತಮುತ್ತ ನೆಲವಾಡಾಗಲಿ, ಸಂಗೊಳ್ಗಿ ಕಾಂಡ ಆಗಲಿ, ಬೌಗಿ ಆಗಲಿ, ಬಂದಕ್ನಳ್ಳಿ ಆಗಲಿ, ಈ ಕಡೆ ಹಾಲಹಳ್ಳಿ, ಬೇಲಹಳ್ಳಿ ಎಲ್ಲ ಕಡೆಯಿಂದ ಇಲ್ಲಿ ಬರ್ತಾರೆ. ಅದು ಕಾರಂಜಾದ ಲಾಸ್ಟ್ ಊರು ಇದು ಸಂಗೊಳ್ಗಿ, ಮತ್ತು ಮುಳುಗಡೆ ಊರ್ದು ಮೊದಲನೇ ಊರು. ಕರೆಕ್ಟ್ ಅಲ್ಲ ಗೌಡ್ರೆ? ಹಾಂ, ಇಲ್ಲೊಂದು ಭಾಳಷ್ಟು, ಯಾಕಂದ್ರೆ ಮುಳುಗಡೆ ಆದ್ಮೇಲೆ ಏನೂ ಡೆವಲಪ್ಮೆಂಟ್ ಆಗಿಲ್ಲ. ಸಾಕಷ್ಟು ಜನರು ಇಲ್ಲಿಂದೆಲ್ಲ ವಲಸೆ ಹೋಗಿ ಬೀದರ್, ಹೈದರಾಬಾದ್, ಗುಲ್ಬರ್ಗ ಆ ಕಡೆ ಭಾಳ ಜನ, ಹುಮ್ನಾಬಾದ್, ಇಲ್ಲಿಂದ ಗ್ರಾಮಸ್ಥರು ಹೋಗಿ ಬೇರೆ ಕಡೆ ನೆಲೆಸಿದಂಥ ಉದಾಹರಣೆ ಅದ. ಅದು ಬೀದರ್ದಾಗೆ ಚನ್ಶೆಟ್ಟಿ ಫ್ಯಾಮಿಲಿಗೆ ಒಂದು 400 ಮಂದಿ ಅದ ಅಲ್ಲ, ಹಿಂಸೆ ಈಗ ಜಾಸ್ತಿ ಇಲ್ಲ. ಮೇರಾ ಪರಿವಾರ ಚನ್ಶೆಟ್ಟಿ ಪರಿವಾರ ಅಂತ ಅದಕ್ಕೆ ಈ ತರ ಈ 300 ಹಿಂಗೆ ಭಾಳ ಜನ ಬೀದರ್ದಾಗ. ಯಾಕಂದ್ರೆ ಇಲ್ಲಿ ಮುಳುಗಡೆ ಆದ್ಮೇಲೆ ಭಾಳ ಜನ ತೊಂದರೆ ಇತ್ತು. ಆ ಜನರಿಗೆ ಪರಿಹಾರ ಕರೆಕ್ಟ್ ಸಿಗ್ಲಿಲ್ಲ, ಪುನರ್ಸ್ಥಿತಿಯಿಂದ ಕರೆಕ್ಟ್ ಆಗಲಿಲ್ಲ. ಅದಕ್ಕೆ ಇನ್ನೂ ಕೂಡ ಡೆವಲಪ್ಮೆಂಟ್ ಆಗೋದ್ರೆ ಇನ್ನೂ ಕಡಿಮೆ ಅದ ನನಗೆ ಅನ್ನಿಸ್ತು. ಇದಕ್ಕಿದೊಂದು ಆರೋಗ್ಯ ಶಿಬಿರಕ್ಕೆ ಭಾಳ ಒಳ್ಳೆಯದು. ಯಾಕೆ ರೋಟ್ರಿಗೆ ನಾನು ಒಬ್ಬ ರೋಟರಿ ಸದಸ್ಯನಾಗಿ
ಒಳ್ಳೆ ಯೋಜನೆ ರೋಟ್ರಿಲಿಂದ ಸ್ಕೂಲ್ಸ್ಗಳಿಗೆ ಡೆವಲಪ್ಮೆಂಟ್ ವೆಲ್ಫೇರ್ ಕಡೆಯಿಂದ ಕೆಲಸ ಮಾಡ್ತಾರೆ, ಹೆಲ್ತ್ ಕಡೆಯಿಂದ. ಪೋಲಿಯೋ ಎರಾಡಿಕೇಟ್ ಕಡೆಯಿಂದ ವರ್ಲ್ಡ್ನಾಗ ಪೋಲಿಯೋ ರೋಟ್ರಿನೇ ಸಾಧನೆ ಮಾಡಿದೆ. ಬೇರೆ ಬೇರೆ ಇನ್ನಿತರ ಡೆಂಟಲ್ ಚೆಕಪ್ ಆಗಲಿ, ಐ ಚೆಕಪ್ ಆಗಲಿ, ಮತ್ತು ENT, ಜನರಲ್ ಮೆಡಿಸಿನ್, ಹಾರ್ಟು, ಕ್ಯಾನ್ಸರು. ಈ ಕ್ಯಾನ್ಸರ್ ಮೇಲೂ ಕ್ರಿಕೆಟ್ ಆಡಿಸ್ತಾ ಇದ್ರಲ್ಲ, ಅದು ಕೂಡ ಅಲ್ಲಿಂದ ಏನು ಹಣ ಬರ್ತೋ ಅದು ಕ್ಯಾನ್ಸರ್ ಪೀಡಿತ ಪೇಷಂಟ್ಸ್ಗಳಿಗೆ ಅದ್ರದ್ದು ಲಾಭಾಂಶನ ಕಟ್ಟು ಇದು ಒಳ್ಳೆ ಸಾಧನೆ. ಎಲ್ಲರೂ ತಮಗೋಸ್ಕರ ಕ್ರಿಕೆಟ್ ಆಡ್ತಾರೆ. ಯಾರೋ ಒಬ್ಬ ಜನರಿಗೋಸ್ಕರ ಅವ್ರಿಗೆ ಕಣ್ಣು ಅವರಿಗೆ ಸಹಾಯ ಹಸ್ತ ಮಾಡೋಂಥ ಒಂದು ಟೂರ್ನಮೆಂಟ್ ನಮ್ಮ ರೋಟ್ರಿ ಕ್ಲಬ್ಲಿಂದ ಆಗತ್ತು. ಇದನ್ನು ಕೂಡ ರಿಯಲಿ ಪ್ರಶಂಸೆ. ಮತ್ತು ಅದರ ಕೂಡ ಟೀಮ್ಸು ಎಲ್ಲ ಥರ ಒಳ್ಳೆಯವರಾಗಿ ಮಾಡಿದ್ರಿ. IPL ಥರ ಮಾಡಿದ್ರೆ ಅಂತ ಕೇಳ್ಬಂತ ನನಗೆ. ಇದು ಒಳ್ಳೆ ಥರ ಆಡಿಸಿ ಅದರದ್ದು ಏನಾರ ಲಾಭಾಂಶವನ್ನು ಕ್ಯಾನ್ಸರ್ ಪೀಡಿತ ಅಲ್ಲಿ ಇನ್ನಿತರ ಕ್ಲೆಫ್ ಪ್ಯಾಲಿಯಾಟಿವ್ ಕೂಡ ಹೋದ್ರು ಸರಿ ಅನ್ನಿಸ್ತಂತ ಆಡಿಸಿ ಹೋದ್ರೂ ಸ್ವಲ್ಪ ಸಹಾಯ ಹಸ್ತ ಆಗ್ತದಂತ ನನ್ನೊಂದು ಬಯಕೆ. ನಮ್ಲಿಂದ ಏನು ಸಾಧ್ಯ ಆಗ್ತದೆ ನಾನು ಕೂಡ ಅದೊಂದು ನಮ್ಮ ಟೂರ್ನಮೆಂಟಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀನಿ ಆಲ್ರೆಡಿ ನಿನ್ನೆ. ಬಟ್ ಎಲ್ಲರೂ ಇಲ್ಲೇನು ಟ್ರೀಟ್ಮೆಂಟಿಗೆ ಬಂದಿರಿ ಎಲ್ಲರೂ. ಹಿಂಗೆ ನಮ್ಮ ಗ್ರಾಮಸ್ಥರು ಲಾಭಾಂಶ ತಗೋರಿ. ಯಾಕಂದ್ರೆ ಎಷ್ಟು ಡಾಕ್ಟರ್ ಎಷ್ಟು ವೇದಿಕೆ ಮೇಲೆ ಎಲ್ಲೂ ಸಿಗಲ್ಲ, ನೀವು ಅರ್ಥ ಮಾಡ್ತೀವಿ. ಮತ್ತೆಲ್ಲ ಟಾಪ್ 1 ವೈದ್ಯರು ನಿಮ್ಮ ಗ್ರಾಮಕ್ಕೆ ಬಂದಾರೆ. ಮತ್ತು ಹಿಂಗೆ ಮತ್ತೆ ಮುಂದೆ ಬರ್ಲಾಕೂ ಸಾಧ್ಯ ಇಲ್ಲ. ಮತ್ತೊಂದು ಕ್ಯಾಂಪ್ ಮಾಡಿದರೆ ಬರ್ಬೋದು. ಅಷ್ಟು ಟಾಪ್ 1 ಬೀದರ್ನ 1 ಮಿನಿಟ್ ಬಿ ಫ್ರೀ ಇರಲ್ಲ ತಮ್ಮ ಹಾಸ್ಪಿಟಲ್ನಾಗ. ಬಟ್ ಸುರೇಶ್ ಚಂದ್ರ ಶೆಟ್ಟಿ ಹಾಗೂ ಇಡೀ ಮಿತ್ರ ಬಳಗ ಅವರು ಕ್ಲಬ್ ಇಲ್ಲಿ ಕರೆಸಿದಾರೆ. ಅವರಿಗೆ ನಮ್ಮ ಬೀದರ್ ಗ್ರಾಮಸ್ಥರ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಚಂದ್ರ ಶೆಟ್ಟಿ ಅವರೆಲ್ಲ ಗ್ರೂಪ್ ಡಾಕ್ಟರ್ ಅಂದವರಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಅಂತ್ರಿ. ಯಾಕೆ ಕೋವಿಡ್ ತಾವೆಲ್ಲ ನೋಡಿದ್ರಿ ಎಷ್ಟು ಕಷ್ಟದಾಗ ಜನ ಬದುಕ್ಯಾರನು, ಕೆಲವರು ಸ್ವರ್ಗನಾಶನೂ ಆಗಿದ್ದಾರೆ. ಅದಕ್ಕೆ ಈಗ ಹೆಲ್ತ್ ಈಸ್ ವೆಲ್ತ್. ಮೊನ್ನೆ ಗುಲ್ಬರ್ಗದಲ್ಲಿ ಬಶೀರ್ ಹಾಸ್ಪಿಟಲ್ ನನ್ನ ಕರೆದಿರು, ಶಾಲಾ ಸಂಜೀವಿನಿ ಅಂತ ಒಂದು ಅಲ್ಲಿಂದ ನಮೋಶಿಯವರು ಮಾಡಿದ್ರು, ನನ್ನನ್ನು ಕರೆದಿದ್ರು ಆ್ಯಸ್ ಎ ಗೆಸ್ಟ್ ಅಂತ. ಅಲ್ಲಿ ಕೂಡ ನಮ್ಮದು ಹಳೆ ನಮ್ಮ ಕ್ಲಾಸ್ಮೇಟ್ಸ್ಗಳು ನಾಗರಾಜ್ ಅವರು ನಮ್ಮದಲ್ಲಿ ನಾವು ಹೋಮಿಯೋಪತಿಗೆ ಹೋದ್ರೆ ಅವ್ರು MBBS ಓದ್ತಿರು ಅಲ್ಲೆಲ್ಲ ಭೇಟಿಯಾದರು. ಅದು ಕೂಡ ಮುಂದಿನ ದಿನದಾಗ ಒಂದು ರೋಟ್ರಿ ಕ್ಲಬ್ಲಿಂದ ಶಾಲಾ ಸಂಜೀವಿನಿ ಅಂತ ಅದೊಂದು ಯೋಜನೆ ಸರ್ಕಾರ ಅದೊಂದು ತೊಗೋಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಶಾಲಾ ಸಂಜೀವಿನಿ ಅಂದ್ರೆ ಫಸ್ಟ್ ಇನಿಷಿಯಲ್ 1 to 7th 1 to 8 ಅವ್ರಿಗೆ ಯಾವ ಆರೋಗ್ಯ ಬಗ್ಗೆ ಪರಿಜ್ಞಾನ ಇರಲ್ಲ. ಬೇರೆ ಬೇರೆ ಡಿಸೀಸ್ ಬಂದಿರ್ತಕ್ಕಾರೆ ಅವರು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅವ್ರ ಸಿಂಪ್ಟಮ್ಸ್. ನಾವು ಅಲ್ಲಿ ಚೆಕಪ್ ಹೋದಾಗ ನಿಮ್ಗೆ ಗೊತ್ತಾಗ್ತವೆ ಅವ್ರ ಸಿಂಪ್ಟಮ್ಸ್. ಅಲ್ಲಿ ಇನಿಷಿಯಲ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗೋದನ್ನ ತಪ್ಪಿಸ್ಬೋದು. ಮತ್ತು ಈಗ ಒಂದು 10 ರೂಪಾಯಿದಲ್ಲಿ ಆಗೋದು ಮುಂದೆ 100 ರೂಪಾಯಿ 1000 ರೂಪಾಯಿ ಖರ್ಚಾಗ್ತವೆ. ಇದ್ರ ಮೇಲೆ ಕೂಡ ನಾವು ಶಾಲಾ ಸಂಜೀವಿನಿ, ಅದಕ್ಕೆ ಶಾಲೆ ಮಕ್ಕಳಿಗೆ ಸಂಜೀವಿನಿ. ಹೆಂಗೆ ಲಕ್ಷ್ಮಣಗ ರಾವಣಂದು ಮಗ ಹೆಂಗೆ ಬಾಣ ಹೊಡೆದಿನಾಗ ಲಕ್ಷ್ಮಣ್ ಬಿದ್ದರು, ಆಗ ಹನುಮಂತೇರನ್ನು ಸಂಜೀವಿನಿ ಗುಡ್ಡ ತಂದು ಇದು ಮಾಡಿದ್ರು. ಅದೇ ಪ್ರಕಾರ ಶಾಲೆಯಲ್ಲಿ ನೀವು ಡಾಕ್ಟರ್ಸ್ ಹೋಗಿ ಸಂಜೀವಿನಿ ಕೊಡಬೇಕು ಹುಡುಗರು. ಆ ಕೆಲಸ ಶಾಲಾ ಸಂಜೀವಿನಿ ಅಂತ ಕಾನ್ಸೆಪ್ಟ್ ಅದ. ಅದು ಪ್ರತಿಯೊಂದು ಸ್ಕೂಲು, ಗೌರ್ಮೆಂಟ್ ಸ್ಕೂಲ್ನಾಗ ಯಾವುದು ಕಟ್ಟು ಕಡೆ SC/ST ಅನುದಾನಿತ ಸ್ಕೂಲ್ಸ್ಗಳು ಇರ್ತಾವೆ, ಭಾಳ ಗರೀಬರು ಇರ್ತಾರೆ. ಅಂಥ ಸ್ಕೂಲ್ದಾಗ ಹೋಗಿ ತಾವು ಇದು ಚೆಕಪ್ ಮಾಡಿದ್ರು ಅಂದ್ರೆ ಅದೊಂದು ಪುಣ್ಯದ ಕೆಲಸ ನಾನು ಅನಿಸ್ತೀವಿ. ಈ ಕಾನ್ಸೆಪ್ಟ್ ಮುಂದಿನ ದಿನದಲ್ಲಿ 3 ನಮ್ಮ ರೋಟ್ರಿ ಕ್ಲಬ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಇದನ್ನು ತಾವು ತಗೋಬೇಕು. ತಗೊಂಡಾಗ ಕೂಡ ನನ್ನ ಕರೆದ್ರು ಕೂಡ ನಾನು ಬರ್ತಿದ್ರು, ಜಿಲ್ಲೆಯಲ್ಲಿ ಎಲ್ಲಿ ಕರೆದ್ರು ಕೂಡ ಅಂತ ಹೇಳುತ್ತಾ ತಾವು ಆರೋಗ್ಯದಲ್ಲಿ ಆಮೇಲೆ ಇದು ಯಾವುದು ಅಭ್ಯಾಸದಿಂದ ಎಜುಕೇಶನ್ ಅಲ್ಲಿ ಹೆಲ್ತ್ ಅಲ್ಲಿ ಪ್ರತಿಯೊಂದು ಇದಕ್ಕೆ ಬಡವರಿಗೆ ಯಾವುದೇ ಒಂದು ಸಾಮಾಜಿಕ ಕಾರ್ಯಕ್ರಮ ಮಾಡಬೇಕಾದ್ರೆ ರೋಟಿ ಎಲ್ಲ ಇದರಲ್ಲಿ ತಾನು ತೋರಿಸ್ಕೊಂಡಿದ್ದೀವಿ. ರೋಟರಿ ಸಂಸ್ಥೆ ಬರೀ ನಾವು ಬರೀ ಹೆಲ್ತ್ ಕ್ಯಾಂಪೇ ಮಾಡ್ತೀವಿ ಅಂತಲ್ಲ, ಪ್ರತಿಯೊಂದು ಈ ಪೋಲಿಯೋ ತಾವೆಲ್ಲ ಹೆಸರು ಕೇಳಿದ್ವಿ. ಈ ಪೋಲಿಯೋ ನಿರ್ಮೂಲನೆ ಮಾಡಲಿಕ್ಕೆ ರೋಟರಿ ಬಹಳಷ್ಟು ದೊಡ್ಡ ಅದು ಕೊಡುಗೆ. ಇಡೀ ಜಗತ್ತಿನಿಂದ ಪೋಲಿಯೋನು ಹೊಡೆದೋಡಿಸುತ್ತ ಹೇಳಿ ಇರಾಡಿಕೇಶನ್ ಆಫ್ ಪೋಲಿಯೋ ಅದಕ್ಕೆ ರೋಟರಿದು ಒಂದು ಎಲ್ಲ ದೊಡ್ಡ ಸಂಸ್ಥೆ ಇದೆ, ದೊಡ್ಡ ಒಂದು ಕೊಡುಗೆ ಇದೆ. ಆ ನಿಟ್ಟಿನಲ್ಲಿ ಗೊತ್ತಾ ಇಡೀ ಜಗತ್ತಿನಲ್ಲಿ ಅಫ್ಘಾನಿಸ್ತಾನ, ಪಾಕಿಸ್ತಾನ 1-2 ಕೇಸ್ ಬಿಟ್ಟು ಇಡೀ ಜಗತ್ತಿನಲ್ಲಿ ಎಲ್ಲೂ ಪೋಲಿಯೋ ಇಲ್ಲ. ನಮ್ಮ ಭಾರತ ದೇಶ ಅಂತೂ ಪೋಲಿಯೋ ನಿರ್ಮೂಲನೆ ಆಗಿಬಿಟ್ಟಿದೆ ಕಂಪ್ಲೀಟ್. ಆದರೆ ಆ ನಿಟ್ಟಿನಲ್ಲಿ ರೋಟರಿ ಸೇವೆ ಭಾಳ ದೊಡ್ಡ ಶ್ಲಾಘನೀಯ ಇದೆ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಅವರು ಪ್ರತಿ ವರ್ಷಕ್ಕೆ ಪೋಲಿಯೋ ದಿನಾಚರಣೆ ಮಾಡ್ತೀವಿ. ಅವತ್ತೆಲ್ಲ ಇನ್ನೂ ಕೂಡ ಎಲ್ಲ ಪ್ರಿಕಾಷನರಿ ಮೆಜರ್ ಅಂತೇಳಿ ಎಲ್ಲ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಪೋಲಿಯೋ ಹನಿ ಇನ್ನೂ ಹಾಕ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ಆರೋಗ್ಯ ಇಲಾಖೆ ಹಾಗೂ ರೋಟರಿ ಕೂತ್ಕೊಂಡು ಭಾಳ ಒಂದು ಇಂಥ ಸಾಕಷ್ಟು ಕೆಲಸಗಳು, ಹಲವಾರು ಕೆಲಸಗಳು ಸ್ಯಾನಿಟರಿ ಇದೆಯವು, ಎಲ್ಲ ಒಂದು ಹೆಣ್ಣು ಮಕ್ಕಳ ಎಜುಕೇಷನ್ ಬಗ್ಗೆ ಇದೆ. ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ರೋಟರಿ ಭಾಳ ಮುಂಚೂಣಿಯಲ್ಲಿ ಇರ್ತದೆ.
ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಸಂಗೊಳ್ಳಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದರಿಂದ ಯಾರ್ಯಾರಿಗೆಲ್ಲ ಅನುಕೂಲ ಆಗುತ್ತೆ ತಾವುದೆಲ್ಲ ಬಂದಿದ್ದಾರೆ. ಅಲ್ಲಿ ಇಂತಿಂಥ ಒಳ್ಳೆ ವೈದ್ಯರು ಭಾಳ ನಿಮ್ಮ ಊರಿಗೆ ಬಂದಿದ್ದಾರೆ. ಅದು ಭಾಳ ಒಂದು ಹೆಮ್ಮೆ ನಮಗೆಲ್ಲ ಅದು. ಯಾಕಂದ್ರೆ ಅವರೆಲ್ಲ ಸೇವೆ ತಗೋಬೇಕಾದ್ರೆ ಅವರೆಲ್ಲ ಭಾಳ ಜಲ್ದಿ ಹುಡ್ಕೋದು ಸಿಗಂಗಿಲ್ಲ. ಅವ್ರು ಅಪಾಯಿಂಟ್ಮೆಂಟ್ ತೊಗೋಬೇಕಾಗ್ತದೆ, ಅವ್ರ ಹತ್ರ ಹೋಗಿ ಒಂದೊಂದು ವೇಟ್ ಮಾಡಬೇಕಾಗ್ತದೆ. ಈಗೆಲ್ಲ ಅವರು ತಾನಾಗಿ ಬಯಸಿ ಬಂದ ಭಾಗ್ಯ ಅಂತ ಹಂಗೆಲ್ಲ ಬಂದುಬಿಟ್ಟಿದ್ದಾರೆ. ಅವ್ರಿಗೆಲ್ಲ ನಮ್ಮೆಲ್ಲ ಡಾಕ್ಟರ್ಗಳನ್ನೆಲ್ಲ ಒಂದು ಅವ್ರದ್ದು ಸೇವೆಯನ್ನು ನಾವು ಉಪಯೋಗ ಮಾಡ್ಕೊಂಡು ಅದು ಏನು ಸಾಧ್ಯ ಆಗ್ತದೆ ಅದನ್ನು ನಾವು ಒಂದು ಇದು ಮಾಡ್ಕೊಂಡು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಂಥ ನಮ್ಮ ರೋಟರಿ ಸಂಸ್ಥೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ಗೆ ನನ್ನ ಪರವಾಗಿ ಹಾಗೂ ನಮ್ಮೆಲ್ಲ ರೋಟರಿ ಪರವಾಗಿ ಹಾರ್ದಿಕ ಒಂದು ಸ್ವಾಗತ ಬಯಸ್ತೀನಿ. ಧನ್ಯವಾದ. ನಮ್ಮೆಲ್ಲ ವೈದ್ಯರು ಇವತ್ತು ಬಹಳ ಪುಟ್ಟ ಕ್ರಮ ನಮ್ಮ ಊರಿಗೆ ಇವರೆಲ್ಲ ಆಗಮಿಸಿದ್ದಾರೆ. ಒಂದ್ಸಲ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ನಾವು ಸಲ್ಲಿಸೋಣ. ಈ ವೇದಿಕೆ ಕಾರ್ಯಕ್ರಮ ಕೇವಲ 10ರಿಂದ 15 ನಿಮಿಷಗಳಲ್ಲಿ ಮುಕ್ತವಾಗುತ್ತೆ. ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕಂತ ಡಾಕ್ಟರ್ ಶೈಲೇಂದ್ರ ಬೆಂದಾಳೆ ಅವರು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಭಾಗವಹಿಸಲಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಪ್ರಥಮ ಬಾರಿಗೆ ಅನೇಕ ವೈದ್ಯರು ನಮ್ಮ ಊರಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಊರಿನ ಪರವಾಗಿ ಪ್ರೀತಿಪೂರ್ವಕವಾಗಿ ಮತ್ತೊಂದು ಸಲ ಸ್ವಾಗತವನ್ನು ಕೋರುತ್ತಾ, ಇಂದಿನ ಈ ಕಾರ್ಯಕ್ರಮದ ಘನಾಧ್ಯಕ್ಷತನ ಮತ್ತು ನಮ್ಮ ರೋಟರಿ ಕ್ಲಬ್ ಕಾರ್ಯದರ್ಶಿಗಳು ಮತ್ತು ಎನ್ಜಿಒ ರಚಿಸಿದ ನಾನು ಆರಂಭದಲ್ಲಿ ಕಾಲರಿಂಗ್ ಅನ್ನು ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟೆ. ದಯವಿಟ್ಟು ಡಾಕ್ಟರ್ ಸುರೇಶ್ ಪಾಟೀಲ್ ಅವರು, ಚನ್ನಪ್ಪ ಗೌಡರವರು, ಚಂದ್ರಕಾಂತ್ ಕಾಡದಿರು ದಯವಿಟ್ಟು 3 ಮಾನ್ಯರಿಗೆ ಕಾಲರಿಂಗ್ ಮಾಡ್ಬೇಕಂತ ಮನವಿ ಮಾಡ್ಕೊಡ್ತೀನಿ. ಮುತುವರ್ಜಿ ವಹಿಸಿ ಮಾಡ್ತಾ ಇದ್ವಿ, ಯಾವಾಗ್ಲೂ ಮಾಡ್ತಾ ಇರ್ತದೆ, ಇದು ಮುಂದೆ ಮಾಡ್ತಾ ಇರ್ತದೆ. ಸೊ ಅವ್ರದ್ದೆಲ್ಲ ಪ್ರೋಗ್ರಾಮ್ಗಳಿಗೆ ಒಂದು ಹಳ್ಳಿಗಳಲ್ಲಿ ಹೋಗಿ ಅಲ್ಲಿ ಉತ್ತಮ ವೈದ್ಯರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸೇವೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಅವರು ಶ್ಲಾಘನೀಯವಾಗಿದೆ. ಯಾಕಂದ್ರೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ 2-3 ದಿನದ ಕಂಟಿನ್ಯೂಸ್ ಆಗಿ ಇಲ್ಲಿ ಅವಿರತವಾಗಿ ಶ್ರಮಿಸಿ ಹಳ್ಳಿಗಳಿಗೆ ಕರ್ಕೊಂಡು ಹೋಗಿ ಎಲ್ಲ ವೈದ್ಯರಿಗೆ, ಅಂದ್ರೆ ಶಸ್ತ್ರಚಿಕಿತ್ಸೆ ಇರ್ಬೋದು, ಆರ್ಥೋಪೆಡಿಕ್ ಇರ್ಬೋದು, ENT ಇರ್ಬೋದು, ಸ್ತ್ರೀರೋಗ ಇರ್ಬೋದು, ಎಲ್ಲ ವಿವಿಧ ಸ್ಪೆಷಾಲಿಟಿ ವೈದ್ಯರಿಗೆ ಕರ್ಕೊಂಡು ಬಂದಿದ್ದಾರೆ. ಈ ತರ ಒಂದು ಪ್ರೋಗ್ರಾಮ್ ಮಾಡಿ ಹಳ್ಳಿಗಳಿಂದ ಜನರಿಗೆ ಒಂದು ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಒಂದು ಇದಕ್ಕೆ ನಾನು ತುಂಬ ಹೃದಯದ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಇಲ್ಲಿ ಊರಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಯಾವುದೇ ಕಾಯಿಲೆಗಳಿಗೆ ಇವತ್ತು ಔಷಧ ಇದೆ. ಬಟ್ ಈಗ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅಂದ್ರೆ ಹಳ್ಳಿಗಳಲ್ಲಿ ಶ್ರಮಜೀವಿಗಳು ಇರ್ತಾ ಇದ್ರು, ಮುಂದೆ ಅವರು ರೋಗಿಗಳಾಗಿರ್ತಿರ್ಲಿಲ್ಲ. ಯಾಕಂದ್ರೆ ಅವರು ತುಂಬಾ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ರು. ಯಾವುದೇ BP, ಶುಗರು, ಹಾರ್ಟ್ ಕಾಯಿಲೆಗಳು ಹಳ್ಳಿಗಳು ಇರ್ತಾನೆ ಇರಲಿಲ್ಲ. ಈಗೀಗ ಏನಾಗಿದೆ ಅಂದ್ರೆ ಎಲ್ಲರೂ ಸೈಕಲ್ ಅಲ್ಲಿ ಓಡಾಡೋದು ಬಿಟ್ಟು ಎಲ್ಲರ ಹತ್ರ ವೆಹಿಕಲ್ ಆಗಿದೆ. ಈಗ ಪೆಟ್ರೋಲ್ ವೆಹಿಕಲ್ಗಳು, ಸ್ಕೂಟಿ ಇರ್ಬೋದು, ಸ್ಕೂಟರ್ ಇರ್ಬೋದು, ಬೈಕ್ ಇರ್ಬೋದು, ಅದರಲ್ಲಿ ಓಡಾಡಿ ನಮ್ಮ ಶ್ರಮ ಜೀವನ ಕಳ್ಕೊಳ್ತಾ ಇದೀವಿ. ಎಲ್ಲ ಮಷಿನರಿ ಆಗಿದೆ, ಮೊಬೈಲ್ಗಳು ಬಂದಿದೆ, ಯಾರ ಮನೆಗೆ ಹೋಗಿ ಯಾರು ಕರಿತಾ ಇಲ್ಲ ಈಗ. ಸೊ ಇನ್ನು ಮೇಲೆ ಎಲ್ಲರೂ ಈಗ ಯುವಕರಿದ್ದಾರೆ ಎಲ್ಲರೂ, ನಾನು ಮತ್ತೆ ದಿನ ಒಂದಿಷ್ಟು ಒಂದು ½ an hour ಇಂದ 45 minutes ನೀವು ಶ್ರಮ ವಹಿಸಿ ಕೆಲಸ ಮಾಡಿದ್ರೆ ಈ ಹಳ್ಳಿಗಳಲ್ಲಿ ರೋಗಿಗಳು ಕಮ್ಮಿ ಆಗ್ತಾರೆ. ಈಗ BP, ಶುಗರ್ ಎಲ್ಲ ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀನಿ. ನಮ್ದು BP ಇದೆ, ಶುಗರ್ ಇದೆ ಅಂತ ಎಲ್ಲ ಹಳ್ಳಿಗರು ಹೇಳ್ತಾ ಇದ್ದಾರೆ. ಎಲ್ಲ ಹಳ್ಳಿಗಳು ಇರದೇ ಇರ್ತಂತ ಕಾಯಿಲೆಗಳು ಬರ್ತಾ ಇದಾವೆ. ಸೊ ನೀವು ಮತ್ತೆ ವಾಪಸ್ಸು ಶ್ರಮಜೀವಿಗಳಾಗಿ ಈ ಸುಮ್ನೆ ಅಲ್ಲಿ ಇಲ್ಲಿ ಕೂತು ಗೀಳು ಬಿಟ್ಬಿಟ್ಟು ಶ್ರಮ ವಹಿಸಿ. ಯಾಕಂದ್ರೆ ಈಗ ಮುಂದೆ ಜೀವನದಲ್ಲಿ ರೈತರೇ ಜೀವನ ಆಡಿದ್ದಾರೆ. ಈಗ ಎಲ್ಲ ಸಿಟಿನಲ್ಲಿ ಇರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಜೀವನ ಅನ್ನದಾನ ಕೊಡ್ತಕ್ಕಂಥ ನೀವು ಎಲ್ಲರೂ ಶ್ರಮ ವಹಿಸಿ ಕೆಲಸ ಮಾಡಿ ರೋಗಗಳಿಂದ ದೂರ ಇರಬೇಕು. ಮತ್ತು ಮುಂದೆ ರೈತರೇ ಈ ದೇಶದ ಬೆನ್ನೆಲುಬು ಬಿದ್ದಂಗಿದೆ. ಈ ರೈತರಿಂದಾನೇ ನಡೀತದೆ. ಯಾವುದೇ ಉದ್ಯೋಗ ಎಲ್ಲ ಕಮ್ಮಿ ಆದ್ರೂ ರೈತರ ಉದ್ಯೋಗ ಯಾವತ್ತೂ ಕಮ್ಮಿ ಆಗಲ್ಲ. ಲೇಬರ್ ಪ್ರಾಬ್ಲಮ್ ಇಂದ ತುಂಬಾ ನಳ್ತಾ ಇದ್ದಾರೆ ಈ ಜನ. ಬಟ್ ಮುಂದೆ ಮೆಷಿನರಿಗಳು ಬಂದು ಅವರೆಲ್ಲ ಇವರ ಪ್ರಾಬ್ಲಮ್ಗಳು ಸಾಲ್ವ್ ಆಗಿ ಈ ರೈತರು ಮುಂದೆ ಬಂದು ಈ ದೇಶದ ಎಲ್ಲಾ ಅನ್ನ ನೀಡತಕ್ಕಂಥ ನೀವು ಶ್ರಮ ವಹಿಸಿ ಕೆಲಸ ಮಾಡಿ ರೋಗದಿಂದ ದೂರ ಇದ್ರೆ BP, ಶುಗರು ಮತ್ತೆ ಮುಂತಾದ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ದೂರ ಇರ್ಬೋದು ಅಂತ ಹೇಳಿ ನನ್ನ ಮಾತಾಡಕ್ಕೆ ಅವಕಾಶ ಕೊಟ್ಟಂತೆ ಧನ್ಯವಾದ. ರೋಟರಿ ಕ್ಲಬ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಏರ್ಪಡಿಸಿರುವ ಈ ಶಿಬಿರಲ್ಲಿ ನಾವು ಫಸ್ಟ್ ಟೈಮ್ ಎಷ್ಟೋ ಶಿಬಿರಗಳು ನಾವು ಅಟೆಂಡ್ ಆಗ್ತಾ ಇರ್ತೀವಿ. ಆದರೆ ಫಸ್ಟ್ ಟೈಮ್ ಈ ಶಿಬಿರದಲ್ಲಿ ಫಲಾನುಭವಿಗಳು ಜಾಸ್ತಿ ಬರ್ತಾರೆ. ಸೊ ಇದರ ಅರ್ಥ ಅಂತಂದರೆ ಚಂದ್ರಶೆಟ್ಟಿ ಅವ್ರ ಫ್ಯಾಮಿಲಿ ಅವರು ಚೆನ್ನಾಗಿ ಒಂದು 4-5 ದಿವಸ ಎಲ್ಲ ಸರ್ವೆ ಮಾಡಿ ಅವ್ರು ನಾವು ಏನೇನು ಸೌಲಭ್ಯ ಕೊಡ್ತಾಯಿದ್ದೀವಿ ಅಂತ ಎಲ್ಲ ಹೇಳಿದ್ದಾರೆ. ಸೊ ಈಗ ನನ್ನ ರಿಕ್ವೆಸ್ಟ್ ಏನಂತಂದರೆ ಈ ಥರ ಸೌಲಭ್ಯ ಎಲ್ಲ ಕಡೆ ಸಿಗೋದಿಲ್ಲ. ಸೊ ಈ ಸೌಲಭ್ಯನ ಎಲ್ಲರೂ ಸರಿಯಾಗಿ ಪಡ್ಕೊಳ್ಬೇಕು, ಇದನ್ನು ಯೂಸ್ ಮಾಡ್ಕೊಳ್ಬೇಕು ಅಂತ. ಈಗ ಆಲ್ರೆಡಿ VV ನಾಗರಾಜ್ ಸರ್ ಫಸ್ಟ್ ಭಾಷಣ ಅವ್ರಿಗೆ ಕೊಡ್ಬಾರ್ದು, ಲಾಸ್ಟ್ ಕೊಡಬೇಕು ಅವ್ರಿಗೆ. ಅವ್ರು ಫಸ್ಟ್ ಕೊಟ್ಟು ಬಿಟ್ಟಿದ್ದಾರಲ್ಲ, ಅದಕ್ಕೆ ನಾವು ಏನು ಹೇಳಬೇಕು, ನೀವೇನು ಹೇಳಬೇಕು, ಆರ್ಥೋಪೆಡಿಕ್ ಸರ್ಜನ್ಸ್ ಏನು ಹೇಳಬೇಕು, ಫಿಸಿಷಿಯನ್ಸ್ ಏನು ಹೇಳಬೇಕು, ಎಲ್ಲ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಈಗ ನಾವೇನು ಮಾಡೋಣ ಅಂದರೆ ಆದಷ್ಟು ಬೇಗ ನಮ್ಮ ಕಾರ್ಯಕ್ರಮ ಮುಗಿಸಿ ನಮ್ಮ
ತಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡೋಣ ಅಂತ ನಾನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಮಾತಾಡ್ತಿದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್, ರೋಟರಿ ಕ್ಲಬ್ ಮೆಂಬರ್ಸ್ ಎಲ್ಲ ಸರ್ಗೂ ತುಂಬ ಥ್ಯಾಂಕ್ ಯು ಇದು ಅರೇಂಜ್ ಮಾಡಿದ್ದಕ್ಕೆ. ತುಂಬ ಇಷ್ಟ ಆಯಿತು. ನಮ್ಮೂರಲ್ಲಿ ಒಂದ್ಸರಿ ಬಂದು ಈ ಥರ ಇಂಟ್ರೊಡ್ಯೂಸ್ ಆದರೂ ಮಾಡಬೇಕು, ಈ ಊರಿನ ಹುಡುಗಿ ಕಣ್ಣಿನ ಡಾಕ್ಟ್ರ್ ಆಗಿದ್ದಾಳೆ ಅಂತ. ಸೊ ಈ ಅಪಾರ್ಚುನಿಟಿಗೆ ತುಂಬ ಥ್ಯಾಂಕ್ ಯು ಸರ್. ಆಮೇಲೆ ಇದು ಒಂದು ಮಾತು ನೆನ್ಪಿಟ್ಕೊಳ್ಳಿ, ಕಣ್ಣಿಂದು ಒಂದು ಸೂಕ್ಷ್ಮವಾದ ಅಂಗ. ಸೊ ಯಾವಾಗಲೂ ನಿಮಗೆ ಏನಾದರೂ ಕೆಂಪಾಗಿದ್ರೆ ಅಥವಾ ಏನಾದರೂ ಹೋಗಿದೆ ಕಣ್ಣಲ್ಲಿ, ಅಥವಾ ಈಗ ಸೋಯಾ ರಾಶಿ ಮಾಡ್ತಿರ್ತೀರಿ, ಕಡ್ಲಿ ರಾಶಿ ಮಾಡ್ತಿರ್ತೀರಿ, ಕಣ್ಣಲ್ಲಿ ಏನಾದರೂ ಹೋಗುತ್ತೆ, ಹೋಗ್ಲಿ ಬಿಡು ಮತ್ತೆ ನಾಳೆ ಹೋಗೋಣ ನಾಡ್ದು ಹೋಗೋಣ ಆ ಥರ ಮಾಡಬೇಡಿ. ಎಲ್ಲ ಯಾವ ಥರ ನಿಮಗೆ ಏನಂತೀರಿ, ಬ್ಯಾನಿ ಆಗ್ತದೋ ಇಲ್ಲಿ ಹತ್ತಿದ್ರು ಅಲ್ಲಿ ಹತ್ತಿದ್ರು ಅಂತ ಅಂತೀರಿ. ಕಣ್ಣಿಗೆ ಬ್ಯಾನಿ ಜಲ್ದಿ ಆಗಲ್ಲ, ಅದೇ ದೊಡ್ಡದು ಶಾಪ ಇದ್ದಂಗೆ ಕಣ್ಣಿದ್ದು. ಯಾವಾಗ ಕೆಂಪಾದರೆ ಕಣ್ಣಿನ ಡಾಕ್ಟ್ರ್ ಕಡೆ ಬರಲೇಬೇಕು ನೀವು. 1 ದಿನದಲ್ಲಿ 2 ದಿನದಲ್ಲಿ ಬಂದು ತೋರಿಸ್ಕೊಳ್ಬೇಕು ನೀವು. ನಿಮ್ಮೂರು ಹುಡುಗಿ ಯಾವಾಗಲೂ ಉಮ್ಮರ್ ಗಾರ್ಡನ್ ಹಾಸ್ಪಿಟ್ಲ್ ಇದೆ, ಆಶೀರ್ವಾದ್ ನೇತ್ರಾಲಯ ಅಂತ. ಫುಲ್ ಟೈಮ್ ನಿಮ್ಮ ಸಲುವಾಗಿ ಸರ್ವಿಸ್ ಯಾವಾಗಲೂ ಇರುತ್ತೆ, ಯಾವತ್ತೂ ಬರ್ಬೋದು ನೀವು. ನಮ್ಮೂರು ಜನ ನಮ್ಮ ತಂದೆ ತಾಯಿ ಯಾವಾಗಲೂ ಬರ್ಬೋದು ನೀವು, ಆಯಿತಾ. ಅಲ್ಲಿ ನಿಮಗೆ ಕಣ್ಣಲ್ಲಿ ತುಂಬ ದಿನ ಆದಮೇಲೆ ಕಾಣೋದು ಕಮ್ಮಿ ಆಗಿಬಿಡುತ್ತೆ, ಆವಾಗ ನೀವು ನೇತ್ರ ತಜ್ಞ ಹತ್ರ ಹೋಗ್ತೀರಾ. ಆ ಥರ ಮಾಡಬೇಡಿ. ಯಾವಾಗ ಕಾಣೋದು ಕಮ್ಮಿ ಆಗುತ್ತೆ ಆವಾಗ ನರನೂ ವೀಕ್ ಇರುತ್ತೆ. ಹಾಂ, ಓಕೆ. ಆಮೇಲೆ ಇನ್ನೊಂದೇನೆಂದರೆ ಸುರೇಶ್ ಕಾಕನಿಗೆ ತುಂಬ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಹೇಳ್ತಾರೆ ಎಲ್ಲ ಡಾಕ್ಟರ್ಸ್ ಬಗ್ಗೆ ಎಲ್ಲ, ಎಷ್ಟು ಶ್ರಮ ಪಟ್ಟಿದ್ವಿ ಅಂತ. ಬಟ್ ನಿಮಗೂ ಎಲ್ರಿಗೂ ಥ್ಯಾಂಕ್ ಯು, ಇಲ್ಲೆಲ್ಲ ಬಂದು ಸೇರಿದ್ದೀರಾ ಇಷ್ಟು ಜನ ಹೇಳಿದ್ದಕ್ಕೆ. ಆಮೇಲೆ ಊರು ದೊಡ್ಡವರು, ಪೊಲೀಸ್ ಪಾಟೀಲ್ ಅಂಕಲ್, ನಿಮ್ದೆಲ್ಲ ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ನಮ್ಮೂರು ಅಳಿಯ ಅಂತೀವಿ ನಾವು, ಬಸವರಾಜ್ ಪಾಟೀಲ್ ಮುರುಮ್ ಅವರಿಗೆ. ಅವರು ತುಂಬ ನಮ್ಮ ಹತ್ರಕ್ಕೆ ಬಂದುಬಿಡ್ತಾರೆ. ಅವರು ಉಮರ್ಗ ಅಂದರೆ ಮುರುಮ್ ಹತ್ರ. ಸೊ ಮುರುಮ್ MLA ಅವರು. ಸೊ ಅವ್ರು ಬಂದಾಗಲೂ ತುಂಬ ಪ್ರೀತಿ ಮಾಡ್ತಾರೆ, ನಮ್ಮೂರು ಹುಡುಗಿ ಅಂತ. ಸೊ ನಾನು ಇನ್ನೂ ಅದನ್ನೇ ಕಾಪಾಡ್ಕೋಬೇಕಂತೀನಿ, ಯಾವಾಗಲೂ ನಿಮ್ಮ ಸೇವೆಯಲ್ಲಿ ಇರ್ತೀನಿ. ಥ್ಯಾಂಕ್ ಯು. ಹೆದರಿಕೆ ಆಗಿರುತ್ತೆ. ಹಾರ್ಟ್ ಅಟ್ಯಾಕ್ ಅಂದ ತಕ್ಷಣ ಎಲ್ಲರೂ ಹೆದರು ಬಿಡ್ತಾರೆ. ನಿಮ್ಗೆ ಎಲ್ರಿಗೂ ಒಂದು ವಿನಂತಿ ಏನಿದೆ ಅಂದರೆ, ಫಸ್ಟು ಹಾರ್ಟ್ ಅಟ್ಯಾಕ್ಲಿಂದ ಹೆದರೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಈಗ ಸುಮಾರು ಹಾಸ್ಪಿಟಲ್ಸ್ ಆಗಿದ್ದಾವೆ, ಮತ್ತು ಎಲ್ಲರಿಗೆ ಏನದ ಉಚಿತ ಫ್ರೀ ಸರ್ವಿಸ್ ಅವೈಲೇಬಲ್ ಇದೆ, ಸ್ಪೆಷಲಿ BPL ಕಾರ್ಡ್ ಹೋಲ್ಡರ್ಸಿಗೆ. ನಮ್ಮ ಹಾಸ್ಪಿಟಲ್ನಲ್ಲಿ ಅಟ್ಯಾಕ್ ಆದ ತಕ್ಷಣ BPL ಕಾರ್ಡ್ ಇದ್ದರೆ ಅವ್ರಿಗೆ ₹1 ಕಾಸ್ಟ್ ಆಗಲಾರ್ದಂತೂ ಪೂರ್ಣ ಟ್ರೀಟ್ಮೆಂಟ್ ಡಿಸ್ಚಾರ್ಜ್ ಆಗೋವರೆಗೂ ಪೇಷಂಟರಿಗೆ ಅಷ್ಟು ಪೂರ್ತಿವೆಲ್ಲ ಫ್ರೀ ಸರ್ವಿಸ್ ಇದೆ. ಸೊ ಈ ಥರ ಇಂಥ ಸರ್ವಿಸ್ ಎಲ್ಲ ಇರೋದು ಭಾಳಷ್ಟು ಜನರಿಗೆ ಗೊತ್ತು ಇಲ್ಲ. ಫ್ರೀ ಅಟ್ಯಾಕ್ ಆದ ತಕ್ಷಣ ಪೇಷಂಟಿಗೆ ಫ್ರೀ ಆಗುತ್ತೆ. ಮುಂಚೆ ಎಲ್ಲರಿಗೆ ಅಟ್ಯಾಕ್ ಆದ ತಕ್ಷಣ ಎಲ್ಲರಿಗೆ ಅನಿಸ್ತಿತ್ತು ಹೈದರಾಬಾದ್ ಹೋಗಬೇಕು, ಸೋಲಾಪುರ್ ಹೋಗಬೇಕು, ಅಲ್ಲಿ 2 ಲಕ್ಷ 3 ಲಕ್ಷ ರೂಪಾಯಿ ಖರ್ಚು ಮಾಡ್ಕೋಬೇಕು. ಈಗ ಅಟ್ಯಾಕ್ ಆದ ತಕ್ಷಣ ಟೋಟಲ್ ಫ್ರೀ ಆಫ್ ಕಾಸ್ಟ್, ₹1 ಕಾಸ್ಟ್ ಆಗಲಾರ್ದು ಈ ಥರ ಸರ್ವಿಸಸ್ ನಮ್ಮ ಹಾಸ್ಪಿಟಲ್ನಲ್ಲಿದೆ. ಸೊ ಈ ಥರ ಸರ್ವಿಸಸ್ ಎಲ್ಲ ಉಪಯೋಗಿಸೋಕ್ಕೆ ನಾನು ವಿನಂತಿ ಮಾಡ್ಕೊತೀನಿ. ಮತ್ತು ಇನ್ನೊಂದು ಏನಂದರೆ, ಇವತ್ತು ಇಲ್ಲಿ ಕ್ಯಾಂಪ್ನಲ್ಲಿ ತಮ್ಗೆ ಯಾರು ಡಾಕ್ಟ್ರು ಏನು ಟೆಸ್ಟ್ ಬರೆದ್ರು, ಒಂದು ವೇಳೆ ಆ ಟೆಸ್ಟ್ ಇಲ್ಲಿ ಆಗ್ತಾ ಇಲ್ಲ ಅಂದರೆ ನಮ್ಮ ಹಾಸ್ಪಿಟಲ್ ಪ್ರೊವೈಡಿಂಗ್ ಟೋಟಲಿ ಫ್ರೀ ಆಫ್ ಕಾಸ್ಟ್ ನಾವು ಅದ್ರ ಟೆಸ್ಟ್ಸು ಮತ್ತು ಮುಂದೆ ಕನ್ಸಲ್ಟೇಷನು ನಾವು 3 ಜನರಿಗೆ ಮಾಡ್ಕೊಡ್ತೀವಿ. ಹಿರಿಯ ವೈದ್ಯರು ಹಾಗೂ ಇನ್ನಿತರ ವೈದ್ಯಾಧಿಕಾರಿಗಳಿಗೂ ನಾನು ನಮಸ್ಕರಿಸ್ತಾ, ಗ್ರಾಮಸ್ಥರಿಗೂ ನಮಸ್ಕಾರ ಮಾಡಿ, ಇವತ್ತಿನ ಈ ಆರೋಗ್ಯ ಶಿಬಿರಕ್ಕೆ ನಾನು ಮೊದಲನೇದಾಗಿ ಸುರೇಶ್ ಚಂದ್ರಶೆಟ್ಟಿ ಅವರಿಗೆ ರಿಕ್ವೆಸ್ಟ್ ಮಾಡಿದಾಗ ಆಯಿತು ಮಾಡೋಣ, ಲಾರ್ಜ್ ಸ್ಕೇಲಲ್ಲೇ ಮಾಡೋಣ. ಲಾಸ್ಟ್ ಇಯರ್ ನಾವು ಒಂದು ಅಣಬು ವಿಲೇಜಲ್ಲಿ ಮಾಡಿದ್ವಿ, ಅಲ್ಲಿ ಸುಮಾರು 527 ಫಲಾನುಭವಿಗಳು ಬಂದಿದ್ದರು. ಅದರಲ್ಲಿ ಒಂದು 2 ಸೀರಿಯಸ್ ಕೇಸು ಡಿಟೆಕ್ಟ್ ಆಗಿತ್ತು. ಅದಕ್ಕೂ ಡಾಕ್ಟರ್ ನಿತಿನ್ ಬಿದ್ರಿ ಅವರೇ ಸೇವೆ ಕೊಟ್ಟು ಟ್ರೀಟ್ಮೆಂಟ್ ಮಾಡಿದ್ದಾರೆ ಫ್ರೀಯಾಗಿ. ಅದರಿಂದ ಇಂಥ ರಿಮೋಟ್ ಪ್ಲೇಸ್ನಾಗ ನಾವೊಂದು ಕ್ಯಾಂಪ್ ಮಾಡಬೇಕು, ಅವ್ರಿಗೂ ಉಪಯೋಗ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಾವು ರಿಕ್ವೆಸ್ಟ್ ಮಾಡಿದಾಗ ಕಂಪ್ಲೀಟ್ ಗ್ಯಾಲಕ್ಸಿ ಆಫ್ ಡಾಕ್ಟರ್ಸೇ ಇಲ್ಲಿದ್ದಾರೆ. ಎಲ್ಲ ನಮ್ಮ ಬೀದರ್ದು ಹಿರಿಯ ಖ್ಯಾತ ವೈದ್ಯರು ಇಲ್ಲಿದ್ದಾರೆ. ಅವ್ರದ್ದು ಸದುಪಯೋಗ ತಾವೆಲ್ಲರೂ ತಗೋಬೇಕಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾ, ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಪಂಚಾಯತಿನವರಿಗೂ, ಈ ಶಾಲೆಯ ಸಮಸ್ತ ಆಡಳಿತ ಮಂಡಳಿ ಹಾಗೂ ಇನ್ನಿತರ ಅಕ್ಕ ತಂಗಿ ಅಣ್ಣ ತಮ್ಮಂದರಿಗೂ ಎಲ್ಲರಿಗೂ ನಾನು ಧನ್ಯವಾದ ಹೇಳಿ ಇವತ್ತಿನ ಈ ಭಾಷಣ ಮುಗಿಸ್ತೀನಿ. ಥ್ಯಾಂಕ್ ಯು. ಅಣ್ಣನವರಿಗೆ ಒಂದು ಹೇಳೋದೇನಂದ್ರೆ, ಅಣ್ಣ ಶೈಲ ಅಂದರೆ ಸದಾ ದಿಟ್ಟವಾಗಿ, ಇಂದ್ರ ಅಂದರೆ ಸದಾ ವರದಾನವನ್ನು ನೀಡುತ್ತಿರೋರು. ನಾವೆಲ್ಲ ಸದಾ ದುಡಿಲಿಕ್ಕೆ ರೆಡಿ ಇದ್ದೀವಿ, ಬಟ್ ನಮ್ಮ ಬೆನ್ನೆಲುಬಾಗಿ ನೀವು ಇರಬೇಕಂತ ಕೇಳ್ಕೊತೀವಿ. ಆಮೇಲೆ ಇನ್ನೊಂದು, ಇಲ್ಲೆಲ್ಲ ಬಂದವರು ದೊಡ್ಡವ್ರಿಗೆ ಚೆಕ್ ಮಾಡೋರು ಇದ್ದಾರೆ. ಪ್ರತಿಯೊಂದು ಮಾನವ ದೇಹದಲ್ಲಿ ಎಷ್ಟು ಅಂಗಗಳದಾವಲ್ಲ ಅಷ್ಟು ಡಾಕ್ಟರ್ಸ್ ಇಲ್ಲಿ ಬಂದಿದ್ದಾರೆ. ಬಟ್ ಮಕ್ಕಳ ಡಾಕ್ಟರ್ ಅವ್ರ ಜೊತೆಯಲ್ಲಿ ನಾನು ಸದಾ ಸಹಕಾರದಲ್ಲಿ ಇರ್ತೀನಿ.
ನಾನು RBSK ಅಂದರೆ ಅಣ್ಣವರೇ ನಾವು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಸುಮಾರು 13 ವರ್ಷದಿಂದ ನಾವೆಲ್ಲ ಎಲ್ಲ ಅಂಗನವಾಡಿ ಮತ್ತು ಸ್ಕೂಲ್ ಎಲ್ಲ ಚೆಕಪ್ ಮಾಡ್ತಾ ಇದ್ದೀವಿ. ನಿಮ್ಮ ಊರಲ್ಲಿ ಎನಿ ಟೈಮ್ ಯಾವುದಾದ್ರೂ ಸೀಳು ತುಟಿ, ಹಾರ್ಟ್ನಲ್ಲಿ ಹೋಲ್ ಇದ್ರೆ, ಬೆನ್ನಲ್ಲಿ ಗಡ್ಡೆ ಇದ್ರೆ, ಕಾಲು ವಂಕಿದ್ರೆ, ಎನಿ ಟೈಪ್ ಆಫ್ ಮಕ್ಕಳಲ್ಲಿ ಆಪ್ರೇಷನ್ ಬೇಕಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಮೊನ್ನೆ ನಿತಿನ್ ಗುದ್ಗೆ ಸರ್ ಹತ್ರ ಸರ್ ನಾವು ಬೆಂಗಳೂರು ಕಳಿಸ್ತಾ ಇದ್ದೀವಿ ಮತ್ತು ಹೆಂಗೆ ಅಂದರೆ ನೀವು BPL ಕಾರ್ಡ್ ಇದ್ರೆ ನನ್ನ ಹತ್ರ ತರ್ರಿ ಮೇಡಮ್ ಅಂದರೆ 3 ಮಕ್ಕಳನ್ನು ಸರ್ ಹತ್ರನೇ ಫ್ರೀಯಲ್ಲಿ ಆಪ್ರೇಷನ್ ಮಾಡಿದ್ರು. ಸೊ ಈ ಥರ ನಮ್ಮ ಸದಾ ತಂಡ ನಿಮಗಾಗಿ ಕೆಲಸ ಮಾಡಲಿಕ್ಕೆ ರೆಡಿ ಅದ. ಆಮೇಲೆ ಇಲ್ಲಿ ಎಲ್ಲರೂ ವೈದ್ಯರುಗಳು ತಮ್ಮದೇ ಆದ, ಆಮೇಲೆ ಅಣ್ಣನವರು ಎಲ್ಲರೂ ತಮ್ಮದೇ ಆದ ಅಮೂಲ್ಯವಾದ ಸಮಯವನ್ನು ನೀಡಿದ್ದಾರೆ. ಇವತ್ತು ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನೀವು ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ನಿಮ್ದೆಲ್ಲ ಸ್ವಲ್ಪ ಟೈಮ್ ಕೊಟ್ಟು ಎಲ್ಲರೂ ಚೆಕ್ ಮಾಡಿಸ್ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಸಿರಿಗಲ್ ನಮ್ಗೆಲ್ಗೆ ಇವತ್ತು ಬೀದರ್ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಈ ಶತಮಾನಗಳ ಕಂಡಿರುವಂತಹ 2 ಸಂಸ್ಥೆಗಳು, ಒಂದು ರೋಟರಿ ಕ್ಲಬ್ ಬೀದರ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಬೀದರಿನ ಅನೇಕ ಖ್ಯಾತ ವೈದ್ಯರಾಗಿರುವಂತಹ ನಮ್ಮ ಗುದ್ಗೆ ಆಸ್ಪತ್ರೆಯ ಖ್ಯಾತ ವೈದ್ಯರ ಡಾಕ್ಟರ್ ನಿತಿನ್ ಗುದ್ಗೆ ಅವರು ಇರ್ಬೋದು, ಡಾಕ್ಟರ್ ರಾಜಶೇಖರ್ ಪಾಟೀಲ್ ಅವರು ಇರ್ಬೋದು, VV ನಾಗರಾಜ್ ಅವರು ಇರ್ಬೋದು, ರಾಜಶೇಖರ್ ಸೇಡಂಕರ್ ಇರ್ಬೋದು, ಈ ತರ ಹಲವಾರು ವೈದ್ಯರು ಇವತ್ತು ಈ ಸಂಗೊಳ್ಳಿ ಗ್ರಾಮದ ಇವತ್ತು ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ಈ ರೋಟರಿ ಕ್ಲಬ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ದೇಶ ಅಷ್ಟೇ, ಇವತ್ತು ನಗರಕ್ಕೆ ಸೀಮಿತವಾದಂಥ ಈ ಸಂಸ್ಥೆಗಳು ಇವತ್ತು ಗ್ರಾಮೀಣ ಭಾಗಕ್ಕೂ ಹೋಗಬೇಕು. ಅಲ್ಲೂ ಒಂದಿಷ್ಟು ಈಗಾಗಲೇ ರೋಟರಿ ಸಂಸ್ಥೆ ಅನೇಕ ವಿಭಾಗಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇದೆ. ಅದು ಮಹಿಳಾ ಸಬಲೀಕರಣ ಇರ್ಬೋದು, ಸರ್ಕಾರಿ ಶಾಲೆಗಳ ದತ್ತು ತೆಗೆದುಕೊಳ್ಳದಿರ್ಬೋದು, ಮಹಿಳೆಯರಿಗೋಸ್ಕರ ಊರಿಗೆ ಯಂತ್ರವನ್ನ ಕೊಟ್ಟಿದ್ದಿರ್ಬೋದು, ಶಾಲಾ ಮಕ್ಕಳಿಗೆ ಪುಸ್ತಕಗಳು ಕೊಟ್ಟಿದ್ದಿರ್ಬೋದು, ಶೌಚಾಲಯಗಳ ನಿರ್ಮಾಣ, ಈ ತರ ಹಲವಾರು ಕ್ಷೇತ್ರದಲ್ಲಿ ರೋಟರಿ ಸಂಸ್ಥೆ ಕೆಲಸಗಳನ್ನು ಮಾಡ್ತಾ ಇದೆ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಪ್ರಥಮ ಬಾರಿಗೆ ಸೇರ್ಕೊಂಡು ಈ ತರ ಆರೋಗ್ಯ ಶಿಬಿರವನ್ನ ಇವತ್ತು ನಮ್ಮ ಊರಲ್ಲಿ ಆಯೋಜನೆ ಮಾಡಿದ ನಿಜವಾಗ್ಲೂ ಬಹಳ ಖುಷಿ ಕೊಟ್ಟಿದೆ. ಈ ಸಂದರ್ಭದಲ್ಲಿ ನಾನು ರೋಟರಿ ಕ್ಲಬ್ನ 3 ಮನೆಯವರಿಗೆ ನಾನು ಅನಂತ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಯಾಕಂದ್ರೆ ಇದು ನಮ್ಮೂರಲ್ಲಿ ಆಯೋಜನೆ ಮಾಡಿದ್ದಾರೆ. ಆರಂಭದಲ್ಲಿ ನಮ್ಮ ರೋಟರಿ ಕ್ಲಬ್ನ AGಗಳಾಗಿರುವಂತ ಅಂದ್ರೆ ಅಸಿಸ್ಟೆಂಟ್ ಗವರ್ನರ್ ಸೂರ್ಯಕಾಂತ್ ರಾಮ್ ಶೆಟ್ಟಿ ಅವರಿಗೆ, ಮತ್ತು ಅಷ್ಟೇ ನಮ್ಮ ರೋಟರಿ ಕ್ಲಬ್ಗೆ ಡೈನಾಮಿಕ್ ಅಂತ ಕರಿತೀವಿ ನಾವು, ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು. ಅಧ್ಯಕ್ಷರಾಗಿಂತ ಸೋಮಶೇಖರ್ ಪಾಟೀಲ್ ಅವರಿರ್ಬೋದು, ಕಾರ್ಯದರ್ಶಿಗಳಾಗಿರುವಂತ ಕೃಪಾಸಿಂಧು ಪಾಟೀಲ್ ಇರ್ಬೋದು, ಅವರೆಲ್ಲರ ಒಂದು ಸತತ ಒಂದು ವಾರಗಳ ಪ್ರಯತ್ನದಿಂದ ಇವತ್ತು ಕನಿಷ್ಠ ಒಂದು 500-600ಗಿಂತ ಜಾಸ್ತಿ ಜನ ಭಾಗವಹಿಸಬಹುದು ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಸಂಗೊಳ್ಳಿಗೆ ಅಷ್ಟೇ ಈ ಪಂಚಾಯತ್ ಸಂಬಂಧ ಬೇರೆ ಬೇರೆ ಗ್ರಾಮಗಳು ಮತ್ತು ಬೇರೆ ಬೇರೆ ತಾಂಡಗಳಿಂದ ಸಹ ಅನೇಕ ಜನ ಇಲ್ಲಿ ಆಗಮಿಸಿದ್ದಾರೆ. ಒಟ್ಟಾರೆಯಾಗಿ ರೋಟರಿ ಕ್ಲಬ್ ಇಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಯೋಜನೆ ಮಾಡಿ ಸಲುವಾಗಿ ನಾನು ರೋಟರಿ ಸಂಸ್ಥೆಯ ಎಲ್ಲ ಹಿರಿಯರಿಗೂ ಅನಂತ ವಂದನೆಗಳು ಮತ್ತು ಕೃತಜ್ಞತೆ ಸಲ್ಲಿಸ್ತೀನಿ. ಎಲ್ರಿಗೂ ನಮಸ್ಕಾರ. ರೋಟರಿ ಕ್ಲಬ್ ಬೀದರ್ ವತಿಯಿಂದ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ನಾವು ಇಬ್ಬರು ಸೇರಿ ನಮ್ಮ ಸಂಯುಕ್ತಾಶ್ರಯದಲ್ಲಿ ಇವತ್ತು ನಾವು ಸಂಗೊಳ್ಳಿ ಗ್ರಾಮದಲ್ಲಿ ಆರೋಗ್ಯ ಶಿಬಿರವನ್ನು ಉಚಿತವಾಗಿ ಆಯೋಜಿಸಿದ್ದೇವೆ. ಅದರಲ್ಲಿ ಸುಮಾರು ಸುತ್ತಮುತ್ತಲಿನ ಹಳ್ಳಿಯ ಗ್ರಾಮಸ್ಥರು ಅಂದರೆ ಅಣದೂರ್ವಾಡಿ, ಆಣದೂರ್, ಆಮೇಲೆ ಹಾಲಹಳ್ಳಿ, ಮಂದಕನಹಳ್ಳಿ, ಬಾವಗಿ ಹಾಗೂ ಇನ್ನೂ ಹಲವು ಗ್ರಾಮಸ್ಥರು ಇಲ್ಲಿ ಬಂದು ಫಲಾನುಭವಿಗಳಾಗಿದ್ದಾರೆ. ಅವರಿಗೆ ಸೇವೆ ನೀಡಲೆಂದು ನಾನು ಬೀದರ್ ನಗರದ ಪ್ರತಿಷ್ಠಿತ ಎಲ್ಲ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ಅವರನ್ನು ರಿಕ್ವೆಸ್ಟ್ ಮಾಡಿದಾಗ ಎಲ್ಲ ಹಿರಿಯ ವೈದ್ಯರು ಹಾಗೂ ಖ್ಯಾತ ವೈದ್ಯರು ಒಪ್ಪಿಗೆ ಸೂಚಿಸಿ ಅವರು ಇವತ್ತು ಈ ಗ್ರಾಮಕ್ಕೆ ಬಂದು ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ. ಅದರಲ್ಲಿ ಎಲ್ಲ ಸ್ಪೆಷಲಿಸ್ಟ್ ಇದ್ದಾರೆ, ಅಂದರೆ ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಡರ್ಮೆಟಾಲಜಿಸ್ಟ್ ಇದ್ದಾರೆ, ಡೆಂಟಿಸ್ಟ್ ಇದ್ದಾರೆ, ಆ್ಯಂಡ್ ಬೋನು, ಜನರಲ್ ಸರ್ಜರಿ ಆ್ಯಂಡ್ ಮೆಡಿಸಿನ್, ENT, ಈ ಥರ ಎಲ್ಲ ಸ್ಪೆಷಲೈಸೇಷನ್ ಡಾಕ್ಟರ್ಸು ಇದ್ದಾರೆ. ಇದೆಲ್ಲದಕ್ಕೂ ಮುಖ್ಯವಾಗಿ ನಾನು ಮೊದಲನೇಯಾಗಿ ಹೇಳಬೇಕಾಗಿರೋದು ಏನಂತಂದರೆ, ಈ ಆಯೋಜನೆ ಮಾಡಬೇಕಂತ ಹೇಳ್ಬಿಟ್ಟು ನಾನು ನಮ್ಮ ಗವರ್ನರ್ ಆದಂಥ ಅಸಿಸ್ಟೆಂಟ್ ಗವರ್ನರ್ ರೋಟೇರಿಯನ್ ಸೂರ್ಯಕಾಂತ್ ರಾಮ್ ಶೆಟ್ಟಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವರು ಮಾರ್ಗದರ್ಶನದಲ್ಲಿ ನಾವು ಇವತ್ತೊಂದು ಇದು ಆಯೋಜನೆ ಮಾಡಿದ್ದೀವಿ. ಅದಲ್ಲದೆ ನಮಗೆ ಮೇಜರ್ ಸಹಕಾರ ನೀಡಿರುವಂಥದ್ದು ರೋಟೇರಿಯನ್ ಸುರೇಶ್ ಚಂದ್ ಶೆಟ್ಟಿ, ರೋಟೇರಿಯನ್ ಹಾವ್ ಪಾಟೀಲ್, ನನ್ನ ಸೆಕ್ರೆಟರಿ ಆದಂಥ ಕೃಪಾಸಂಧಿ ಪಾಟೀಲ್, ಇವರೆಲ್ಲರ ಸಹಯೋಗದಿಂದ ಇವತ್ತು ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ. ಈ ಹಿಂದೆ ನಾನು ಕಾರ್ಯದರ್ಶಿಯಾಗಿದ್ದಾಗ ಅಣದೂರು ವಿಲೇಜಲ್ಲಿ ಇದೇ ಥರ ಒಂದು ಫ್ರೀ ಕ್ಯಾಂಪ್ ಮಾಡಿದ್ವಿ. ಅಲ್ಲಿ ಸುಮಾರು 527 ಫಲಾನುಭವಿಗಳು ಈ ಆರೋಗ್ಯ ಶಿಬಿರದ ಲಾಭವನ್ನು ಪಡ್ಕೊಂಡಿದ್ದರು. ಅದಕ್ಕೂ ಮುಂಚೆ ನಾನು ಜಾಯಿಂಟ್ ಸೆಕ್ರೆಟರಿ ಆದಾಗ ಮಳೆಗಾಂವ್ ಗ್ರಾಮದಲ್ಲಿ ಅಲ್ಲಿಯೂ ಮಾಡಿದ್ವಿ, ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಒಂದು ಉಚಿತ ಆರೋಗ್ಯ ಶಿಬಿರ ಮಾಡಿದ್ವಿ. ನಮ್ಮ ಉದ್ದೇಶ ಏನಂತಂದರೆ ಪ್ರತಿ ಹಳ್ಳಿ ಮೂಲೆಗೂ ನಮ್ಮ ಸೇವೆ ಹಾಗೂ ಖ್ಯಾತ ನುರಿತ ವೈದ್ಯರ ಸೇವೆ ಸಿಗಲಿ ಅಂತ ಹೇಳ್ಬಿಟ್ಟು, ಕೆಲವೊಂದು ಕಡೆ ಸಮುದಾಯ ಆಸ್ಪತ್ರೆ ಇಲ್ಲ, ಈವನ್ ಕೆಲವೊಂದು ಕಡೆ ಪ್ರೈಮರಿ ಹೆಲ್ತ್ ಸೆಂಟರ್ ಕೂಡ ಇಲ್ಲ, ಅಂಥ ಹಳ್ಳಿಗಳಿಗೂ ಕೂಡ ನಾವು ಸೇವೆ ಸಿಗಲಿ ಅಂತ ಹೇಳ್ಬಿಟ್ಟು ರೋಟರಿಯವ್ರು ನಾವು ಅದೇ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಅದಲ್ಲದೆ ನಾವು ಬೀದರ್ನಲ್ಲಿ ಕಲ್ಯಾಣ್ ಝೋನ್ ಅಂತ ಹೇಳ್ಬಿಟ್ಟು ಟೋಟಲ್ 9 ಕ್ಲಬ್ ಇದೆ. ಎಲ್ಲರೂ ಸೇರಿಬಿಟ್ಟು ಕ್ಯಾನ್ಸರ್ ಪೇಷಂಟ್ಗೆ ಲಾಭ ಆಗಲಿ ಅಂತ ಹೇಳ್ಬಿಟ್ಟು ಉಚಿತವಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋ ಸಂಬಂಧ ನಾವು ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ವಿ. ಅದರಲ್ಲಿ ಇಲ್ಲಿವರೆಗೆ ಸುಮಾರು 14ರಿಂದ 15 ಲಕ್ಷ ನಾವು ಫಂಡ್ ರೈಸ್ ಮಾಡಿದ್ವಿ. ಅದು ಅದೇ ಚಾರಿಟಿಗೆ ಹೋಗ್ತದೆ, ಅಂದರೆ ಕ್ಯಾನ್ಸರ್ ಪೇಷಂಟ್ಸ್ಗಳ ಟ್ರೀಟ್ಮೆಂಟ್ಗಾಗೆ ನಾವು
ಆ ಹಣವನ್ನು ಸೀಮಿತವಾಗಿ ಇಟ್ಟಿದ್ವಿ. ಇದೇ ಡಿಸೆಂಬರ್ 13, 14, 15ರಂದು ನಗರದ GND ಕಾಲೇಜ್ ಕ್ಯಾಂಪಸ್ಸಲ್ಲಿ ನಾವು ಆ ಗ್ರೌಂಡಲ್ಲಿ ನಾವು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ವಿ. ಅದರಲ್ಲಿ ಬೀದರ್, ಬಸವ ಕಲ್ಯಾಣ, ಹುಮ್ನಾಬಾದ್, ಭಾಲ್ಕಿ ಎಲ್ಲ ಕಡೆಯಿಂದ ನಮ್ಮ ರೋಟರಿ ಆಟಗಾರರೇ ಬಂದು ಆಟ ಆಡಿ ಹಣವನ್ನು ನಾವು ಜೋಡಿಸಿ ಕ್ಯಾನ್ಸರ್ ಟ್ರೀಟ್ಮೆಂಟನ್ನು ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಈ ಥರ ನಾವು ಸಾಕಷ್ಟು ಸಲ, ನಾನು ಸುಮಾರು 11 ವರ್ಷ ಆಯಿತು ರೋಟರಿಗೆ ಸೇರಿ, ಬಂದಾಗಲಿಂದ ನಾನು ನೋಡ್ತಾ ಇದ್ದೀನಿ ಆರೋಗ್ಯ ಸೇವೆ, ಶಿಕ್ಷಣ ಹಾಗೂ ಮಹಿಳಾ ಸಬಲೀಕರಣ ಇಂಥ ವಿವಿಧ ಕ್ಷೇತ್ರಗಳಲ್ಲಿ ನಾವು ಕಾರ್ಯಪ್ರವರ್ತರಾಗಿದ್ವಿ. ಆಮೇಲೆ ಇದಕ್ಕೆ ನಮ್ಮಂಥ ಸೇವೆಗೆ, ನಾವು ಮಾಡ್ತಾ ಇರೋ ಸೇವೆಗೆ ಯಾವುದೇ ಥರ ಧನ ಸಹಾಯ ಅಥವಾ ಇದು ಬೇರೆ ಕಡೆಯಿಂದ ಬರೋದಿಲ್ಲ. ನಾವೇ ಎಲ್ಲರೂ ಒಟ್ಟುಗೂಡಿಸಿ ಎಲ್ಲರೂ ಸ್ವ ಇಚ್ಛೆಯಿಂದ ವಾಲಂಟ್ರಿಲಿ ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿ ನಾವು ಇದು ಕೆಲಸ ಮಾಡ್ತೀವಿ. ಇದು ನಮಗೇನಿಲ್ಲ, ನಮಗೊಂದು ತೃಪ್ತಿ ಸಿಗ್ತದೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಅದಕ್ಕೆ ಸ್ಪೆಷಲಿ ನಾನು ಇವತ್ತು ನನ್ನ ಕಾರ್ಯದರ್ಶಿ ಆದಂಥ ಕೃಪಾ ಸಿಂಧು ಪಾಟೀಲ್ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಅವರ ಸಹಕಾರ ಸಾಕಷ್ಟು ಸಿಕ್ಕಿದೆ ನನಗೆ. ಅದಲ್ಲದೆ ಎಲ್ಲ ಹಿರಿಯ ವೈದ್ಯಾಧಿಕಾರಿಗಳಿಗೂ ಹಾಗೂ ಪಂಚಾಯತ್ ಗ್ರಾಮಸ್ಥರಿಗೂ, ಸಂಗೊಳ್ಗಿ ಗ್ರಾಮಸ್ಥರಿಗೂ ಹಾಗೂ ಸಂಗೊಳ್ಗಿ ಪಂಚಾಯತ್ PDO ಎಲ್ಲ ಹೆಲ್ತ್ ಆಫೀಸರ್ಸ್, ಆಮೇಲೆ ಕೆಲವೊಬ್ಬರು ಬೇರೆ ಕಡೆಯಿಂದ ಬಂದರು. ಇನ್ನೊಬ್ಬರು ಮೇಡಮ್ ಒಬ್ಬರು ನಿಯರೆಸ್ಟ್ ಉಮರ್ಗಾಯಿಂದ ಅವರು ಬಂದಿದ್ದಾರೆ. ಅವರು ನಾವು ಸ್ವಂತ ಇದೇ ಊರವ್ರು ಆಗಿದ್ದರಿಂದ ಕಣ್ಣಿನ ಐ ಸ್ಪೆಷಲಿಸ್ಟ್ ಇದ್ದಾರೆ. ಅವರು ತಮ್ಮ ಫ್ರೀ ಸೇವೆ ಕೊಡಬೇಕಂತ ಹೇಳ್ಬಿಟ್ಟು ಎಲ್ಲ ಇಕ್ವಿಪ್ಮೆಂಟ್ ತೊಗೊಂಡು ಬಂದು ಇಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ. ನಾನು ಎಲ್ಲ ಗ್ರಾಮಸ್ಥರಿಗೂ ಇದ್ರದ್ದು ಲಾಭ ಪಡೀರಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ. ಅಲ್ಲದೆ ಇನ್ನೊಂದು ಆಶ್ವಾಸನೆ ನಾನು ಕೊಡ್ತೀನಿ. ಇನ್ನೂ ನಂದು ಕಾರ್ಯಾವಧಿ ಇನ್ನೂ 6 ತಿಂಗಳಿದೆ. ಇದರಲ್ಲಿ ಇನ್ನೂ ಇಂಥವು 2 ಅಥವಾ 3 ದೊಡ್ಡ ಕ್ಯಾಂಪ್ ಮಾಡಬೇಕಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಈಗಾಗಲೇ ಮತ್ತೊಂದು ಸಲ ಮಾಳೆಗಾಂವ್ ವಿಲೇಜು, ಯಾಕಂದರೆ ಅಲ್ಲಿ ಸ್ವಲ್ಪ ಡಿಸೀಸ್ ಜಾಸ್ತಿ ಇದೆ. ಅದಲ್ಲದೆ ಇನ್ನೊಂದು ಸೆಕೆಂಡ್ ಬಂದು ಬಗ್ದಲ್ ಒಂದು ಹೋಬಳಿ ಪ್ರದೇಶ ಇದೆ, ಅಲ್ಲಿ ಮಾಡಿದ್ರೆ ಸಾಕಷ್ಟು ಜನರಿಗೆ ಲಾಭ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಕಳೆದ ಸಲ 527 ಆಗಿದ್ರು, ನಾವು ಇಲ್ಲಿ 800ರಿಂದ 900 ಜನ ರೋಗಿಗಳಿಗೆ ನಾವು ಚಿಕಿತ್ಸೆ ಕೊಡ್ಬೋದು ಅಂತ ನಿರೀಕ್ಷೆ ಮಾಡಿದ್ದೀವಿ. ಈಗಾಗಲೇ 200 ಮೇಲ್ಪಟ್ಟು ರಿಜಿಸ್ಟ್ರೇಷನ್ ಆಗಿದೆ. ಬೀದರ್ ರೋಟರಿ ಕ್ಲಬ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ರೋಟರಿ ಕ್ಲಬ್ ಬೀದರ್ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಅವರೇ, ಕಾರ್ಯದರ್ಶಿಯಾದ ಕೃಪಾ ಸಿಂಧು ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಬೀದರ್ ತಾಲೂಕಿನ ಸಂಗೊಳ್ಗಿ ಗ್ರಾಮದಲ್ಲಿ ಇವತ್ತು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಒಂದು ಸಂಗೊಳ್ಗಿ ಗ್ರಾಮದ ಭಾಳ ಲಕ್ಕಿ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಬೀದರ್ಗೆ ನಮ್ಮ ಕೈಗೆ ಸಿಗಲಾರ್ದಂಥ ಫೇಮಸ್ ಡಾಕ್ಟರ್ಸ್, ಪ್ರತಿಷ್ಠಿತ ಡಾಕ್ಟರ್ಗಳು ಇವತ್ತು ಇದೇ ಒಂದು ಸಂಗೊಳ್ಗಿ ಗ್ರಾಮದಲ್ಲಿ ಸುಮಾರು ಎಲ್ಲ ಕ್ಷೇತ್ರ ಡಾಕ್ಟರು, ENT ಇರ್ಬೋದು, ಮೆಡಿಸಿನ್ಸ್ ಇರ್ಬೋದು, ಸರ್ಜರಿ ಇರ್ಬೋದು, ಡೆಂಟಿಸ್ಟ್ ಇರ್ಬೋದು, ಈ ರೀತಿ ಭಾಳಷ್ಟು ಎಲ್ಲ ವಿಭಾಗದ ಡಾಕ್ಟರ್ಸ್, ಫೇಮಸ್ ಡಾಕ್ಟರ್ ಇವತ್ತು ಸಂಗೊಳ್ಗಿ ಗ್ರಾಮದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದು ಇವತ್ತು ಸಂಗೊಳ್ಗಿ ಗ್ರಾಮದವರಿಗೆ ಉಚಿತ ಶಿಬಿರವನ್ನು ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲ ವೈದ್ಯಾಧಿಕಾರಿಗಳು ಕೂಡ ಹಾಗೂ ರೋಟರಿ ಕ್ಲಬ್ ಆಫ್ ಬೀದರ್ ಕ್ಲಬ್ಬಿಗೆ ಕೂಡ ಎಲ್ಲ ಸದಸ್ಯರಿಗೆ ಕೂಡ ನಾನು ಇವತ್ತು ಹೇಳ್ತೀನಿ, ಇಲ್ಲೇ ಜನರಿಗೆ, ಸಂಗೊಳ್ಗಿ ಗ್ರಾಮದ ಜನರಿಗೆ ಏನು ವಿಶೇಷ ಹೇಳಬೇಕಂತಂದರೆ ತಾವು ಇದರ ಸದುಪಯೋಗ ಪಡ್ಕೋಬೇಕು. ಈ ರೀತಿ ರೋಟರಿ ಕ್ಲಬ್ ಎಲ್ಲ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಾಗಲಿ, ಪರಿಸರ ಕ್ಷೇತ್ರದಲ್ಲಾಗಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಭಾಳ ಮಹತ್ವ ವಹಿಸಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ತಮ್ಮ ಎಲ್ಲರ ಸಹಯೋಗದಲ್ಲಿ ಇವತ್ತು ಶಿಬಿರ ಏನು ಭಾಳ ಯಶಸ್ವಿಯಾಗಿದೆ ಅಂತ ಹೇಳೋಕ್ಕೆ ಆ್ಯಸ್ ಎ ಅಸಿಸ್ಟೆಂಟ್ ಗವರ್ನರ್ ಆಗಿ ನಾನು ತುಂಬ ಹೆಮ್ಮೆ ವಿಷಯ ಇದೆ. ರೋಟರಿ ಕ್ಲಬ್ ಇದರ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಮುಂದಿನ ಇನ್ನೂ ಒಂದು ದಿನಗಳಲ್ಲಿ ಭಾಳ ಇದೇ ಥರ ಮುಂದಿನ ಹೆಚ್ಚಿನ ಕೆಲಸ ಮಾಡಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ. ಸೂರ್ಯಕಾಂತ್ ರಾಮಶ್ರೇಷ್ಠಿ, ಅಸಿಸ್ಟೆಂಟ್ ಗವರ್ನರ್, ಕಲ್ಯಾಣ್ ಜೋನ್ ಅಂತೇಳಿ.